ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ವಿಷಯ ಚರ್ಚೆಗೆ ಬಂದಾಗ ಅವರು ನನ್ನ ಮೇಲೂ ಕೂಡ ಪ್ರಯತ್ನ ಆಗಿದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ, ಗೃಹ ಸಚಿವರಿಗೆ ನಾನು ಮನವಿಯನ್ನ ಕೊಡ್ತೇನೆ. ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದಾಗ ನಾನು ಸರ್ಕಾರದ ಪರವಾಗಿ ಇದು ಒಂದು ವೇಳೆ ಆಗಿದ್ದೇ ನಿಜ ಆಗಿದ್ರೆ ಅದನ್ನ ನಾವು ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿ ನಾನು ಕೂಡ ಹೇಳಿದೆ. ಅದನ್ನ ಮಾರನೇ ದಿವಸ ಮುಖ್ಯಮಂತ್ರಿಗಳು ಕೂಡ ಅನುಮೋದನೆಯನ್ನ ಮಾಡಿದರು. ಈ ಮಧ್ಯೆ ರಾಜಣ್ಣ ಅವರು ಯಾವುದೇ ರೀತಿಯ ಮನವಿಯನ್ನ, ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರು ಕೆಲಸದ ಪೂರ್ವ ನಿಯೋಜಿತ ಕೆಲಸಗಳ ಮಧ್ಯೆ ಅವರು ಯಾವುದೇ ರೀತಿಯ ರೆಪ್ರೆಸೆಂಟೇಷನ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಅವರು ನನಗೆ ಮನವಿಯನ್ನ ಕೊಟ್ಟಿದ್ದಾರೆ. ಪ್ರಸ್ತಾಪ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನ ಕೊಟ್ಟಿದ್ದಾರೆ. ಈ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದರ ಬಗ್ಗೆ ತೀರ್ಮಾನವನ್ನ ಮಾಡ್ತೇವೆ. ಯಾವ ಹಂತದಲ್ಲಿ ತನಿಖೆ ಆಗಬೇಕು, ಯಾರಿಂದ ತನಿಖೆ ಆಗಬೇಕು, ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ. ಪ್ರಶ್ನೆ ಏನಾದರೂ ಅಲ್ಲಿ ದೂರು ಕೊಡಬೇಕಾರಲ್ವಾ ಸರ್? ಈಗ ನಿಮಗೆ ದೂರು ಕೊಟ್ಟಿರೋದು ಅಥವಾ ಮನವಿ ಮಾಡಿರೋದು ಇದನ್ನೇನಂತ ನಾವು ಅರ್ಥೈಸ್ತೀವಿ? ನನಗೆ ಇದನ್ನ ನಾನು ದೂರ ಅಂದ್ರೆ ಕಂಪ್ಲೇಂಟ್ ಅನ್ನ ನಾನು ಸ್ವೀಕಾರ ಮಾಡಕ್ಕಾಗಲ್ಲ. ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ ಅಲ್ಲೇ ಕೊಡಬೇಕು. ಇದನ್ನ ಮನವಿ ಅಥವಾ ರೆಪ್ರೆಸೆಂಟೇಷನ್ ಅಂತ ಹೇಳಿ ಪರಿಗಣಿಸಬಹುದು. ಇದರ ಆಧಾರದ ಮೇಲೆ ಮುಂದೆ ಏನ್ ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ. ಅಲ್ಲ ಸರ್, ಈ ಮನವಿನ ನೀವು ಫಾರ್ವರ್ಡ್ ಮಾಡಬಹುದಾ ಸರ್? ಈ ಮನವಿಯನ್ನ ಪೊಲೀಸರಿಗೆ ಅಥವಾ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡಬಹುದಾ? ಅದನ್ನೇ ನಾನು ಚರ್ಚೆ ಮಾಡ್ತೀನಿ. ನಮ್ಮ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಮೊನ್ನೆ ಸಿಎಂ ಅವ್ರನ್ನ ರಾಜಣ್ಣ ಅವ್ರ ಮಗ ಭೇಟಿ ಮಾಡಿದ ಸಂದರ್ಭದಲ್ಲಿ ಡಿಜಿ ಅವರಿಗೆ ದೂರು ಕೊಡಿ ಅಂತ ಸಿಎಂ ಸಲಹೆ ಕೊಟ್ಟಿದ್ರು ಅಂತ ಅವರು ಹೇಳಿಕೆ ಕೊಟ್ಟಿದ್ರು. ಈಗ ನಿಮಗೆ ಮನವಿ ಕೊಟ್ಟಿದ್ದಾರೆ, ಅವ್ರ ಮಗನಿಗೆ ಡಿಜಿ ದೂರು ಕೊಡಿ ಅಂತ ಹೇಳಿದ್ದಾರೆ. ಇದು ಯಾವ ಕನ್ಫ್ಯೂಷನ್ ಸರ್? ಇದು ಗೊತ್ತಿಲ್ಲ. ಇಲ್ಲ, ಅವರು ಯಾವ ವಿಷಯಕ್ಕೆ ಅವ್ರಿಗೆ ಹೇಳಿದ್ದಾರೆ ಗೊತ್ತಿಲ್ಲ. ಮತ್ತು ನಾನು ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಿ ಹೇಳ್ತೇನೆ. ಸದನದಲ್ಲಿ ನಡೆದಂತ ಘಟನೆ ಮತ್ತು ನನಗೆ ಅದರ ಮುಂದುವರಿದ ಭಾಗವಾಗಿ ನನಗೆ ಅವರು ಏನು ಹೇಳಿದ್ರು ಕೊಡ್ತೇನೆ ನಾನು ಗೃಹ ಸಚಿವರಿಗೆ ಅಂತೇಳಿ ಒತ್ತು ಕೊಟ್ಟಿದ್ದಾರೆ. ಕಾನೂನಿನ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವು ಹೇಳಿದಾಗೆ ಇದನ್ನೇ ನಾವು ಮುಂದೆ ಯಾವ ರೀತಿ ಕ್ರಮ ತಗೋಬಹುದು, ನಮಗೆ ಏನು ಅವಕಾಶ ಇದೆ ಕಾನೂನಿನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡಬೇಕು ಅಂತಾದ್ರೆ ಯಾವ ಹಂತದ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೇವೆ. ಸಾರ್ವಜನಿಕವಾಗಿ ಮನವಿಯಲ್ಲಿ ಸರ್ ಯಾರ ಮೇಲಾರು ಅಲಿಗೇಷನ್ ಮಾಡಿದಾರ ಅಥವಾ ಏನು ಅಪರಿಚಿತರು ಅಂತ ಏನಂತೆ ಸರ್? ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ರಾಜಣ್ಣ ಅವರು ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ಸಾರ್ವಜನಿಕವಾಗಿ ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗೋದಿಲ್ಲ. ನಾನು ಹೇಳಿದ್ನಲ್ಲ, ನಾನು ಅದನ್ನ ಯಾವುದನ್ನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ.
ಸಾರ್ವಜನಿಕವಾಗಿ ಇಷ್ಟು ದಿನ ಕಳೆದ ಗುರುವಾರನೇ ಕೂಡ ಪ್ರಸ್ತಾಪ ಆಗಿರೋದು, ಇಷ್ಟು ದಿನ ಆದ್ರೂ ಕೂಡ ದೂರನ್ನು ಕೊಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಚರ್ಚೆಗಳಾಗ್ತಿದೆ. ಸೊ ಈಗ ಯಾವ ಇದಕ್ಕೆ ಮಾಡ್ತಿದ್ರ ಅಂತ? ಇಲ್ಲ, ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿತ್ತು, ಅದಕ್ಕಾಗಿ ನಾನು ಕೊಡೋದಕ್ಕಾಗೋದಿಲ್ಲ ಅಂತ ಆಗ್ಲಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಕ್ ಹೋಗಲ್ಲ. ರಾಜಣ್ಣ ಸರ್ ಮೊನ್ನೆ ಹೇಳಿದ್ರು ಸರ್, SIT ಬೇಡ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ರಾಜಣ್ಣ ಸರ್ ಬಹಿರಂಗ ಒತ್ತಾಯ ಮಾಡಿದ್ರು. ಅದನ್ನು ಚರ್ಚೆ ಮಾಡ್ತೇನೆ ನಾವೆಲ್ಲ ನಮಗೆ ಎಲ್ಲ ವಿಷಯಗಳನ್ನು ಕೂಡ ನಮ್ಮ ಹಂತದಲ್ಲಿ ಏನೆಲ್ಲ ವಿಷಯಗಳು ನಮಗೆ ಗೊತ್ತಿದೆ ಅದೆಲ್ಲವನ್ನು ಕೂಡ ನಾವು ಕಾನೂನಿನ ತಜ್ಞರ ಜೊತೆ ಮಾತನಾಡಿ, ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ತೀವಿ. ಈಗಾಗಲೇ ಒಂದು ಅರ್ಜಿ ಫೈಲ್ ಆಗಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ನಿರ್ದೇಶನ ಕೊಟ್ಟಿದೆ ಅದನ್ನು ಇಂತಹ ತನಿಖೆ ಮಾಡಿಬೇಕು ಅಂತಂದ್ರೆ ನೀವು ಸರ್ಕಾರ ಸುಪ್ರೀಂ ಕೋರ್ಟ್ ನಿರ್ದೇಶನ ಕಾಯ್ತೀರಾ ಅಥವಾ ಅದಕ್ಕೆ ಮುಂಚೆ ಪ್ಯಾನಲ್ ಮಾಡ್ತೀರಾ? ಅಲ್ಲ, ಅದು ಇವತ್ತು ಏನೋ ಬರಬೇಕಾಗಿತ್ತು, ಬಂದಿದ್ದೇನೋ ಗೊತ್ತಾಗ್ಲಿಲ್ಲ ನನಗೆ. ಲಿಸ್ಟ್ ಆಗಿತ್ತೇನೋ ಗೊತ್ತಿಲ್ಲ. ಅದರಲ್ಲಿ ಏನ್ ತೀರ್ಮಾನ ಬರುತ್ತೋ ಗೊತ್ತಿಲ್ಲ. ನಾವು ಈಗ ಇಂಡಿಪೆಂಡೆಂಟ್ ಆಗಿ ಏನೋ ಗೊತ್ತಿಲ್ಲ, ಅದರಲ್ಲಿ ಏನ್ ತೀರ್ಮಾನ ಬರುತ್ತೋ ಗೊತ್ತಿಲ್ಲ. ನಾವು ಕಾಯೋದು ಇಲ್ಲ. ನಾವು ಅದನ್ನ ಇಂಡಿಪೆಂಡೆಂಟ್ ಆಗಿ ನಾವು ಆಪರೇಟ್ ಮಾಡ್ತೇವೆ. ಸರ್, ಈಗ ಯಾವ್ದಾದ್ರು ಒಂದು ಕೇಸಲ್ಲಿ ನೀವು ಸುಮೋಟ ಕೇಸನ್ನು ಮಾಡ್ಕೊಂತಾರೆ ಸರ್ ಪೊಲೀಸರು. ಈಗ ಒಬ್ಬ ಪ್ರಭಾವಿ ನಾಯಕರು ಅಲಿಗೇಷನ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ರೀತಿಯ ಸುಮೋಟ ಕೇಸು ಆಗೋದಿಲ್ಲ. ಹಂಗಾರೆ ಸಾಮಾನ್ಯ ಜನಕ್ಕೊಂದು ನ್ಯಾಯ, ದೊಡ್ಡವ್ರಿಗೊಂದು ನ್ಯಾಯ ಅಲ್ಲ ಸರ್? ನೋಡಿ, ಸುಮೋಟ ಕೇಸು ಆಗೋದಿಲ್ಲ. ಹಂಗಾರೆ ಸಾಮಾನ್ಯ ಜನ ಕೇಸು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಈ ಕೇಸನ್ನ ಇನ್ನೊಂದು ಕೇಸಿಗೆ ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಸುವೋಮೋಟೋ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಸದನದಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ ಅವರು ನಮಗೆ ಅದನ್ನ ಸ್ಪೀಕರ್ ಅವರು ತಿಳಿಸಬೇಕು. ಈ ರೀತಿ ಚರ್ಚೆಗೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್. ನಾವು ಹೌದು, ಸಾಮಾನ್ಯವಾಗಿ ನೀವು ಹೇಳೋದು ನಿಜ, ಪಬ್ಲಿಕ್ ಡೊಮೇನಿಗೆ ಬಂದ್ಬಿಟ್ಟಿದೆ, ಸುವೋಮೋಟೋ ತಗೋಬೋದಾಗಿತ್ತಲ್ಲ ಅಂತ. ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ. ಹಾಗಾಗಿ ಸ್ಪೀಕರ್ ಅವರ ಪರ್ಮಿಷನ್ ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದ್ರೆ ಅದು ಬೇರೆ ವಿಷಯ. ಆದರೆ ಯಾವುದೂ ಕೂಡ ಅಂಥದ್ದು ನಮಗೆ ಕಾಸ್ ಆಫ್ ಆಕ್ಷನ್ ಇಲ್ಲ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಸಾರಿ, ಪೊಲಿಟಿಕಲ್ ಹನಿ ಟ್ರ್ಯಾಪ್ ಮಾಡೋದು ಯೂಶಲಿ ದುಡ್ಡು ಅಥವಾ ಏನೋ ಒಂದು ಪೊಲಿಟಿಕಲ್ ಮೋಟಿವೇಟೆಡ್ ಅಥವಾ ದುಡ್ಡುಗೋಸ್ಕರ ಮಾಡಿರೋದು ಸರ್ ಹನಿ ಟ್ರ್ಯಾಪ್ ಅಂತ ಏನಾದ್ರು ಹೇಳಿದ್ದಾರೆ? ಅದನ್ನ ನಾನು ಯಾವುದನ್ನು ಕೂಡ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಸರ್, ರಾಜೇಂದ್ರ ಅವರು ಹೇಳಿದ್ರು ಅಸೆಂಬ್ಲಿಯಲ್ಲಿ ಮಾತಾಡೋಕ್ಕೂ ಮೊದಲು ನಮ್ಮ ತಂದೆ ಹಾಗೂ ನಾವು ಪರಮೇಶ್ವರ್ ಅವರು ಮತ್ತೆ ಸಿಎಂ ಅವ್ರ ಹತ್ರ ಮಾತಾಡಿದ್ವಿ. ಅವ್ರ ಗೈಡೆನ್ಸ್ ನಂತರ ನಾವು ಅಸೆಂಬ್ಲಿಲಿ ರೈಸ್ ಮಾಡಿಸಿದ್ವಿ. ಇಲ್ಲ, ಯಾವುದೂ ಇಲ್ಲ. ನಮ್ಮ ಹತ್ರ ಏನು ಮಾತಾಡಲಿಲ್ಲ. ಅವ್ರು ಮಾತಾಡಿಲ್ಲ, ರಾಜಣ್ಣ ಅವರು ಮಾತಾಡಿಲ್ಲ. ಈಗ ಈ ಪ್ರಕರಣದಲ್ಲಿ ಸ್ವಪಕ್ಷೀಯರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಆಗ್ತಾ ಇದೆ. ತಮ್ಮ ಮನವಿ ಕೊಡ್ತಾರೆ, ಟೈಮ್ ಲಿಮಿಟ್ ಏನಾದ್ರು ಇದೆಯಾ ಸರ್? ರಾಜಣ್ಣವರು ಹೊರತುಪಡಿಸಿ 48 ಜನ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಈ ಪ್ರಕರಣವನ್ನ ಸ್ಥಳೀಯ ಹಂತದಲ್ಲಿ ಈಗ ರಾಷ್ಟ್ರ ಮಟ್ಟದ ನಾಯಕರು ಇದ್ದಾರೆ ಅಂತ ಹೇಳಿದ್ರಿ, ಕೆಲವು ಜಡ್ಜಸ್ ಹೆಸರು ಕಾಯಿ ಹೇಳ್ತಾ ಇದ್ದಾರೆ. ಜಡ್ಜಸ್ ಯಾರು ಹೇಳಿದ್ದೇನೇನ್ರಿ? ಲೆಟ್ ಮಿ ಕ್ಲಾರಿಫೈ. ಜಡ್ಜಸ್ ಇದ್ದಾರೆ ಅಂತ ನಾನು ಹೇಳಿದ್ದೇನೆ ಎಲ್ಲಾದ್ರೂ? ಹೇಳಿ. ಸುಮ್ಮನೆ ಎಲ್ಲ ನೀವೇ ಕಲ್ಪನೆ ಮಾಡಿಕೊಂಡು ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ರು ಅಂತ ಹೇಳಿ ತೋರಿಸಿ ಎಲ್ಲಿ ಹೇಳಿದ್ದೀನಿ ನಾನು? ಇನ್ಫ್ಯಾಕ್ಟ್ ನಾನು ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ದೀನಿ. ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಾಗ 3 days or 4 days ಬ್ಯಾಕ್ ನಾನು ಕೋಲಾರದಲ್ಲಿ ದಿನ ಮಾಡಿ ಹೇಳಿದ್ದೀನಿ. ನಾನು ಇನ್ಸ್ಪೈಟ್ ಆಫ್ ದಟ್ ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ರೆ ಜಡ್ಜಸ್ ಇದ್ದಾರೆ ಅಂತ ಹೇಳಿ ನಮ್ಮ ಪಾರ್ಟಿನಲ್ಲೂ ಮಾಡಿರೋರು ಇದ್ದಾರೆ, ಬೇರೆ ಪಾರ್ಟಿ ಮಾಡೋರು ಇದ್ದಾರೆ, ಇಲ್ಲೂ ಒಳಗಾಗಿರೋರು ಇದ್ದಾರೆ, ದೆಹಲಿನಲ್ಲೂ ಒಳಗಾಗಿರೋರು ಇದ್ದಾರೆ ಅಂತ ಹೇಳಿದ್ದೇನೆ ಹೊರತು ನಾನು ಯಾರೋ ಬೇರೆಯವರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತೇಳಿ ನಾನು ಹೇಳಿಲ್ಲ. ನಾನು ಹೇಳದೇ ಇದ್ದದನ್ನ ನಾನು ಹೇಳೋರೆ ಅಂತ ಹೇಳಿ ನನ್ನಿಂದ ಅದನ್ನ ಸ್ಪಷ್ಟೀಕರಣ ಮಾಡಕ್ ಹೋಗ್ಬೇಡಿ. ಪರ್ಟಿಕ್ಯುಲರ್ ಆಗಿ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಅವರಿದ್ದಾರೆ, ಇವರಿದ್ದಾರೆ ಅಂತೇಳಿ ನಾನು ಹೇಳಿಲ್ಲ. ನಾನು ಹೇಳದೇ ಇದ್ದದನ್ನ ನಾನು ಹೇಳೋರೆ ಅಂತ ಹೇಳಿ ನನ್ನಿಂದ ಅದನ್ನ ಸ್ಪಷ್ಟೀಕರಣ ಮಾಡಕ್ ಹೋಗ್ಬೇಡಿ. ಪರ್ಟಿಕ್ಯುಲರ್ ಆಗಿ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಮಾತ್ರ ಬೇರೆ ಎಲ್ಲರದ್ದು ಸೇರಿಸ್ಕೊಟ್ಟಿದ್ದೀರ ಸರ್? ಅದೇ ನನಗೇನು ಅನುಭವ ಆಗಿದೆ ಅದು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯನೇ ಹೊರತು ಬೇರೆಯವ್ರಿಗೆ ಏನಾಗಿಲ್ಲ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಸಾಧ್ಯ ಅಲ್ಲ. ಯಾಕಂದ್ರೆ ನೀವು ಒಂದು ಮಾತು ಹೇಳಿದ್ರಿ, ಇದು ಕೊನೆಗಾಣಬೇಕು, ಈ ತರದ್ದು ಒಂದು ಜಾಲ ಇದೆ ಅಂತ ಹೇಳಿದ್ರಿ. ಜಾಲಕ್ಕೆ ನನಗೇನು ಅನುಭವ ಆಗಿದೆ, ನಾನೇನು ಅನುಭವಿಸಿದ್ದೇನೆ ಅಷ್ಟು ಮಾತ್ರ ನಾನು ನರೇಶನ್ ಹೇಳಬಹುದೇ ಹೊರತು ಅದು ಬಿಹೈಂಡ್ ದಟ್ ನಾನೇನು ಹೇಳಲಿಕ್ಕೆ ನನಗೇನು ಗೊತ್ತಿರುತ್ತೆ? ಅಲ್ಲ, ಉಲ್ಲೇಖ ಮಾಡಿದ್ ನೀವು ಸರ್, ಬೇರೆ ಯಾರು ಉಲ್ಲೇಖ ಮಾಡಿಲ್ಲ. ಆಗ 48 ಎಷ್ಟು ಜನರಿಗೆ ಆಗಿದೆ ಅಂತ ಉಲ್ಲೇಖ ಮಾಡಿ ತಾವು
ಈ ಪ್ರಕರಣ ಆಗಿದೆ. ಈ ಪ್ರಕರಣ ಸಿಲುಕಿರುವಂತ ಬೇರೆ ಯಾರು ಈ ಒಂದು ವಿಷಯವನ್ನ ಇದುವರೆಗೆ ರೈಸ್ ಮಾಡಿಲ್ಲ, ದೂರು ಕೊಟ್ಟಿಲ್ಲ. ಹಾಗಾಗಿ ನೋಡಪ್ಪ, ಇಟ್ ಇಸ್ ಆಲ್ ರೈಟ್ ಕೇಳಿ. ಇದೇ ಫಸ್ಟ್ ಟೈಮ್ ನಡೆದಿರೋದು. ಎಷ್ಟಾಗಿದ್ದಾವೆ, ಎಷ್ಟು ಜನ ಅಲ್ಲಿ ನ್ಯಾಯ ದೊರಿಬಾರ್ದು, ಅದು ಅಂತ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹೇಳಿದ್ದೀನಿ ಹೊರತು ಯಾರ್ದೋ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ಕೆ ಅಥವಾ ಯಾರ್ದೋ ಮೇಲೆ ಆರೋಪ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಅಲ್ಲ. ಮೊದಲನೇದಾಗಿ ಲೆಟ್ ಮಿ ಕ್ಲಾರಿಫೈ, ಮಾಧ್ಯಮದಲ್ಲಿ ತುಮಕೂರಿನ ಪ್ರಭಾವಿ ಸಚಿವರುಗಳು ಹನಿ ಟ್ರ್ಯಾಪ್ ಅಲ್ಲಿ ಒಳಗಾಗಿದ್ದಾರೆ ಅಂತ ನೀವೇ ತೋರಿಸ್ತಾನೆ ಇದ್ರಿ. ಅಲ್ಲೆಲ್ಲೂ ಸ್ಪೆಸಿಫಿಕ್ ಆಗಿ ಈಗ ತುಮಕೂರಿನ ಸಚಿವರು ನಾವಿಬ್ಬರೇ ಇರೋದು. ನನ್ನ ಹೆಸರು ಎಲ್ಲೂ ಬರಿತಾ ಇರಲಿಲ್ಲ, ಅವ್ರ ಹೆಸರು ಎಲ್ಲೂ ಹೇಳ್ತಾ ಇರಲಿಲ್ಲ. ಅದಕ್ಕೆ ಅವರು ಏನು ಹೇಳಲಿಲ್ಲ, ನಾನು ಏನು ಹೇಳಲಿಲ್ಲ, ಸುಮ್ಮನೆ ಇದ್ದು. ಯಾವಾಗ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದು ಹಿಂದಿನ ದಿವಸ ಸುನೀಲ್ ಏನ್ ಮಾತಾಡಿದ್ರು, ಈ ತರ ನಡೀತಾ ಇದೆ ಅಂತೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ, ಇವರು ಇಂಟೆಲಿಜೆನ್ಸ್ನವ್ರು ಏನ್ ಮಾಡ್ತಾ ಇದ್ದಾರೆ, ವೈಫಲ್ಯ ಸರ್ಕಾರದ್ದು ಅಂತೇಳಿ ಟೀಕೆ ಮಾಡಿದ್ರು. ಅವ್ರು ಯಾರ ಹೆಸರು ಹೇಳಲಿಲ್ಲ. ಮಾರನೇ ದಿವಸ ಯತ್ನಾಳ್ ಅವರು ನಿರ್ದಿಷ್ಟ ನನ್ನ ಹೆಸರು ಹೇಳಿದ್ರು. ನನ್ನ ಹೆಸರನ್ನ ಹೇಳಲಾಗಿ ನಾನು ಅದಕ್ಕೆ ವಿವರಣೆಯನ್ನ ಕೊಟ್ಟೆ ಹೊರತು, ಆ ವಿವರಣೆಗೆ ಪೂರಕವಾಗಿ ಗೃಹ ಸಚಿವರು ಏನ್ ಹೇಳಿದ್ರು, ಈಗ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾದರೂ ನಮಗೆ ನಿರ್ದಿಷ್ಟವಾದಂತ ದೂರು ಬಂದ್ರೆ ಅಥವಾ ಮನವಿ ಬಂದ್ರೆ ಸೂಕ್ತವಾಗಿ ಕಾನೂನಿನ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಇದಿಷ್ಟು ನಡವಳಿಕೆಗಳು ನೀವು ಎಲ್ಲ ನೋಡಿದಿರಿ ಹತ್ರದಿಂದ. ಇದಾದ ಮೇಲೆ ನೆಕ್ಸ್ಟ್ ಡೇನೆ ಸಿಎಂ ರಿಪ್ಲೈ ಇತ್ತು. ಸಿಎಂ ರಿಪ್ಲೈ ದಿವಸ ಸದನ ಹೇಗೆ ನಡೀತು, ಏನಾಯ್ತು ಅಂತೇಳಿ ನಿಮಗೂ ಗೊತ್ತಿದೆ. ಮಧ್ಯಾಹ್ನ 3 ಗಂಟೆ ಮೇಲೆ ನನಗೆ ಅವತ್ತು ಫ್ರೈಡೆ ನಾನು ತುಮಕೂರಿನಲ್ಲಿ ಜಿಲ್ಲಾ ಬ್ಯಾಂಕಿನ ಆಡಳಿತ ಮಂಡಳಿ ಸಭೆ ಮತ್ತೆ ನಾಬಾರ್ಡ್ ಆಫೀಸರ್ಸ್ ಡಿಸ್ಕಷನ್ಸ್, ಹೀಗೆ ಸೀರೀಸ್ ಆಫ್ ಮೀಟಿಂಗ್ಸ್ ಇತ್ತು. ಸ್ಟಾರ್ಟಿಂಗ್ ಫ್ರಮ್ 4:30 ಇಂದ ರಾತ್ರಿ 8:30 ವರೆಗೂ ಮೀಟಿಂಗ್ ಮಾಡಿದೆ. ಅದಾದ ಬೆಳಿಗ್ಗೆನೆ ನೆಕ್ಸ್ಟ್ ಡೇನೆ ನಾನು 10 ಗಂಟೆಗೆ ಕೋಲಾರದಲ್ಲಿ ನಮ್ಮ ವಿ ಆರ್ ಸುದರ್ಶನ್ ಅವ್ರದ್ದು ಒಂದು ಜ್ಯೋತಿ ಕೋಆಪರೇಟಿವ್ ಸೊಸೈಟಿದು ಇನಾಗ್ರೇಷನ್ ಇತ್ತು. ನಾನು ಅಲ್ಲಿಗೆ ಹೋದೆ, ಬಂದೆ. ಮತ್ತೆ ರಾತ್ರಿ ಬೇರೆ ಬೇರೆ ಕಾರ್ಯಕ್ರಮಗಳು, ಮದುವೆ ರಿಸೆಪ್ಷನ್ಗಳಿದ್ದು ರಾತ್ರಿ ಎಲ್ಲ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ತಿಪ್ಟೂರ್ಗೆ ನಾನು ಮತ್ತೆ ಸಚಿವರು ಪರಮೇಶ್ ಅವರು ಮತ್ತೆ ಸೋಮಣ್ಣ ಅವರು, ನಮ್ಗೆ ಅಲ್ಲೊಂದು ಕಾರ್ಯಕ್ರಮ ಕ್ಷೀರಮ ಒಂದು ಉದ್ಘಾಟನೆ ಇತ್ತು. ನಾವೆಲ್ಲ ಅಲ್ಲಿಗೆ ಹೋದ. ಅಲ್ಲಿಂದ ಮುಗಿಸ್ಕೊಂಡು ಸಾಯಂಕಾಲ ಇಲ್ಲಿ ಮಳವಳ್ಳಿ ಶಿವಣ್ಣವರ ಮಗಂದು ರಿಸೆಪ್ಷನ್ ಇತ್ತು, ಎಲ್ಲ ಇಲ್ಲಿಗೆ ಬಂದವು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಮತ್ತೆ 9:30ಗೆ ನಾನು ತುರುವೇಕೆರೆಗೆ ಹೋಗ್ಬೇಕಾಗಿತ್ತು. ಇಟ್ ಇಸ್ ನಿನ್ನೆ ತುರುವೇಕೆರೆಗೆ ಹೋಗಿ ತುರುವೇಕೆರೆಯಿಂದ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ 4 ಗಂಟೆಗೆ ಮುಖ್ಯಮಂತ್ರಿಗಳು ಹಾಲಿನ ದರದ ಪರಿಷ್ಕರಣೆ ಬಗ್ಗೆ ಸಭೆ ಕರೆದಿದ್ರು. ಅಲ್ಲಿಗೆ ನಾನು ಭಾಗವಹಿಸಬೇಕಾಗಿತ್ತು, ಬಂದೆ. ಹೀಗಾಗಿ ಈ ಒಂದು 3-4 ಡೇಸ್ ಅಲ್ಲಿ ನನಗೆ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದಿದ್ದು ನಾನು ಐ ಕುಡ್ ನಾಟ್ ಅಪ್ಲೈ ಮೈ ಮೈಂಡ್. ಇವತ್ತು ಬೆಳಿಗ್ಗೆ ನಾನು ಇದನ್ನ ರೆಡಿ ಮಾಡಿ ಎಲ್ಲ ಇದು ಮಾಡಿಕೊಂಡು ಗೃಹ ಸಚಿವರಿಗೆ ಭೇಟಿ ಮಾಡಬೇಕು ಅಂತ ಹೇಳಿ ನಾನು ಅಲ್ಲಿ ಬೇಗೂರ್ ಹತ್ರ ಹೋದೆ. ಇಲ್ಲ, ನಾನು ಸ್ವಲ್ಪ ಇಲ್ಲಿ ಬ್ಯುಸಿ ಇದ್ದೀನಿ, ಕೆಲಸ ಇದೆ ಆಫೀಸಲ್ಲಿ ಸ್ವಲ್ಪ ಅಂತ ಅಂದ್ರು. ಆಗಿದ್ಮೇಲೆ ಇಲ್ಲೇ ಹೋಗೋಣ ಅಂದ್ಕೊಂಡು 4:30-5 o'clock ಬರ್ರಿ ಮನೆ ಕಡೆ ಅಂದ್ರು. ಮನೆ ಕಡೆ ಬಂದಿಗೆ ಅವರಿಗೆ ನಾನು ಏನ್ ಡೀಟೇಲ್ಸ್ ಇದೆ ಅದನ್ನು ಕೊಟ್ಟಿದ್ದೀನಿ. ಅದನ್ನ ಅವರಿಗೆ ಏನ್ ಡೀಟೇಲ್ಸ್ ಇದೆ ಬರ್ಕೊಟ್ಟಿದ್ದೀನಿ. ಅಲ್ಲ ಸರ್, ಈಗ ನೀವು ಮನವಿ ಕೊಟ್ಟಿದ್ದೀರಾ, ದೂರು ಕೊಟ್ಟಿದ್ದೀರಾ ಸರ್ ಪರಮೇಶ್ವರ್? ಇದು ನಾನು ವಿಧಾನಸಭೆಯಲ್ಲಿ ಚರ್ಚೆ ಹಿನ್ನೆಲೆಯಲ್ಲಿ ಏನನ್ನ ಅಲ್ಲಿ ನಡೆದಿದೆ ಅದಕ್ಕೆ ಪೂರಕವಾಗಿ ಕೊಟ್ಟಿದ್ದೀನಿ ಅಷ್ಟೇ. ದೂರು ಕೊಡಕ್ ಬರಲ್ಲ ರೀ. ಯಾವ್ದಾದ್ರು ಒಂದು ಕ್ರೈಮ್ ನಡೆದಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅದು ಸಾಮಾನ್ಯವಾಗಿ ಅದು ಕೊಡ್ತೀವಿ ಕಂಪ್ಲೇಂಟ್. ಬಟ್ ನೀವು ಗೃಹ ಸಚಿವರಿಗೆ ಒಂದು ಮನವಿ ಕೊಡೋದಕ್ಕೆ ರೀಸನ್ ಏನು ಸರ್? ವಿಧಾನಸಭೆಯಲ್ಲಿ ಹೇಳಿದ್ನಲ್ಲಪ್ಪ, ನನ್ನ ಹೆಸರು ಒಂದು ಪ್ರಸ್ತಾಪ ಆಯ್ತಲ್ರಿ. ಅವ್ರು ಏನ್ ಹೇಳಿದ್ರೆ ಹನಿ ಟ್ರ್ಯಾಪ್ ನಡೆದಿದೆ ಇವ್ರ ಮೇಲೆ, ಅವರು ಸುನೀಲ್ ಅವರು ಹೇಳಿದ್ದು ಬೇರೆ. ಆದ್ರೆ ಇವರು ಯಾರು ಯತ್ನಾಳ್ ಅವರು ಹೇಳಿದ್ರು ನಿರ್ದಿಷ್ಟವಾಗಿ ನನ್ನ ಹೆಸರು ಏನ್ ಹೇಳಿದ್ರೆ ಹನಿ ಟ್ರ್ಯಾಪ್ ನಡೆದಿದೆ, ಅವರು ಸುನೀಲ್ ಅವರು ಹೇಳಿದ್ದು ಬೇರೆ. ಆದ್ರೆ ಇವರು ಯಾರು ಯತ್ನಾಳ್ ಅವರು ಹೇಳಿದ್ರು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ನನ್ನ ಹೆಸರು ಹೇಳಿದ ಮೇಲೆಗೆ ನಾನು ಏನ್ ಹೇಳಬಹುದಾಗಿದೆ, ಏನ್ ನಡವಳಿಕೆ ನಡೆದಿದೆ ಅದನ್ನ ಸದನದಲ್ಲೂ ಹೇಳಿದ್ದೀನಿ.
ಮಾಹಿತಿ ಕೊಡ್ಲಿಕ್ಕೆ ಅಂದ್ರೆ ಈ ಅರ್ಜಿ ಕೊಡ್ಲಿಕ್ಕೆ ಈಗ ಒಂದು 3-4 ದಿವಸ ಡಿಲೇ ಆಗಿದೆ. ಅದಕ್ಕೋಸ್ಕರ ಇವತ್ತು ಕೊಟ್ಟಿದ್ದೀನಿ. ಪ್ರಸ್ತಾಪ ಆಗಿ ಆಯ್ತು ಬಿಡ್ರಪ್ಪ, ನೀವು ಸುಮ್ಮನೆ ಆಯ್ತು. ಅದೆಲ್ಲ ಬರ್ದಿದ್ದೀರಿ, ಸಾಕು, ಎಲ್ಲ ಬರ್ದಿದ್ದೀರಿ. ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಆಗಿದ್ರು ಸರ್, ಸಿಎಂನೇ ಭೇಟಿ ಆಗಿದ್ರೆ ಕೆಪಿಸಿಸಿ ಅಧ್ಯಕ್ಷರು ಈ ವಿಚಾರ ಭೇಟಿ ಮಾಡಿದ್ದಾರೆ. ನಾನು ಕೇಳಿ ಸಿಎಂ ಹತ್ರ ಭೇಟಿ ಮಾಡಿದ್ರು ಕೂಡ ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಆಗಿದ್ರೆ ಸರ್, ಮನವಿನಾರು ಕೊಡ್ತೀವಿ ಸರ್. ಕೆಪಿಸಿಸಿ ಅಧ್ಯಕ್ಷರನ್ನ ತಾವೇನಾದ್ರು ಭೇಟಿ ಆಗಿದ್ರೆ ಸರ್? ಪ್ರತಿಪಕ್ಷದವರು ಆರೋಪ ಮಾಡ್ತಾರೆ, ಬನ್ನಿ ಸರ್. ಮನವಿಯನ್ನ ಕೊಡ್ತೇನೆ, ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದಾಗ ನಾನು ಸರ್ಕಾರದ ಪರವಾಗಿ ಇದು ಒಂದು ವೇಳೆ ಆಗಿದ್ದೆ ನಿಜ ಆಗಿದ್ರೆ ಅದನ್ನ ನಾವು ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿ ನಾನು ಕೂಡ ಹೇಳಿದೆ. ಅದನ್ನ ಮಾರನೇ ದಿವಸ ಮುಖ್ಯಮಂತ್ರಿಗಳು ಕೂಡ ಅನುಮೋದನೆಯನ್ನ ಮಾಡಿದರು.